ಅಧಿಕಾರಿಗಳು ಸಹ ಅವರ ಸೂಚನೆಯನ್ನ ಪಾಲನೆ ಮಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಈ ಸುಮಧುರವಾದಂತಹ ಕ್ಷಣಗಳಲ್ಲಿ ನಮ್ಮ ಮಕ್ಕಳು ಆ ಸೆಲ್ಯೂಟ್ ಅನ್ನು ಹೊಡೆದು ಅವರನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಲಕ್ಷ್ಮಮ್ಮ ಸುಸೇನ ಸಿದ್ದೇನ ಶಾಲೆಯ ಸೇವಾದಳದ ವಿದ್ಯಾರ್ಥಿಗಳು ಅವರ ಹಿಂದೆ ನಾಳೆ ಕಳಸವನ್ನ ಹೊತ್ತು ನಿಂತಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಸಂಘಗಳ ಹಾಗೂ ಲಕ್ಷ್ಮಮ್ಮ ಸುಸೇನ ಸಿದ್ದೇನ ಶಾಲೆಯ ವಿದ್ಯಾರ್ಥಿಗಳು ಬಹಳ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳತಕ್ಕಂಥ ಒಂದು ರಿಹರ್ಸಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ MLS ಸಹ ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿ ಎಲ್ಲ ಮಕ್ಕಳಿಗೂ ಸಹ ಸೆಲ್ಯೂಟನ್ನು ಪಡ್ಕೊಂಡು ಅವ್ರಿಗೂ ಸಹ ಶುಭವನ್ನು ಹಾರೈಸಿ ಮುಂದೆ ಸಾಗ್ತಾ ಇರ್ತಕ್ಕಂಥ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಪೂರ್ವ ಸಿದ್ಧತೆ ಮುಖ್ಯಮಂತ್ರಿ ಆಗಮನಕ್ಕೆ ಎಲ್ಲ ರೀತಿಯಾದ ಒಂದು ತಯಾರಿ ಆಗ್ತಾ ಇದೆ. ಬಹುಶಃ ಇದೊಂದು ರೀತಿ ಸತ್ಯಕಾಲದ ಒಂದು ಇತಿಹಾಸಕ್ಕೆ ಒಂದು ಏನು ಇತಿಹಾಸ ಪುಟಗಳಲ್ಲಿ ಉಳ್ಕೊಳ್ಳೋವಂಥ ವಿಚಾರ. ಮುಖ್ಯವಾಗಿ ಏನು ಇವತ್ತಿನ ಒಂದು ಹಳೆ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಒಂದು ಶ್ಲಾಘನೀಯ ಒಂದು ಕಾರ್ಯಕ್ರಮ ಇದು. ಎಲ್ಲರೂ ಇಡೀ ಒಂದು ಮಾದರಿಯಾಗಿ ಅಂದರೆ ಇದೇ ಒಂದು ಉದಾಹರಣೆಯಾಗಿ ತಗೊಂಡಾಗ ಬಹುಶಃ ಇಡೀ ಎಲ್ಲ ಒಂದು ಭಾಗದಲ್ಲೂ ಇದು ಬಹುಶಃ ಈ ಥರದ್ದೊಂದು ತೊಡಗಿಸ್ಕೊಂಡಾಗ ಇನ್ನಷ್ಟು ನಾವು ವಿದ್ಯೆಗೆ ಹೆಚ್ಚು ಮಹತ್ವ ಬರುತ್ತೆ ಅಂತೇಳಿ ನಾನು ಆಶಿಸ್ತೇನೆ. ಯಾಕೆಂದರೆ ಅವರು ಕಲಿತೋಗಿ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಮತ್ತೆ ನಾವು ಏನು ರಿಟರ್ನ್ ಕೊಡ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಇದು ಭಾಳ ಒಂದು ಮುಖ್ಯವಾದ ಒಂದು ವಿಚಾರ ಅಂತ ಹೇಳಿ ಬಯಸ್ತೇನೆ. ಅದು ಎಲ್ರಿಗೂ ಇದೊಂದು ನೆನಪಲ್ಲಿ ಉಳ್ಕೊಳ್ಳೋಂಥ ಒಂದು ವಿಚಾರ. ಮುಂದಿನ ಒಂದು ಪೀಳಿಗೆಗೆ ಇದೊಂದು ಮಾದರಿ ಅಂತಲೇ ಹೇಳಲಿಕ್ಕೆ ಸಾಧ್ಯ. ಇಂಥ ವಿಚಾರದಲ್ಲಿ ಇಂಥ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರುವಂಥದ್ದು ಇದು ಒಂದು ಇನ್ನೂ ಮೆರುಗು ಕೊಡ್ತಕ್ಕಂಥದ್ದು. ಅದಕ್ಕೆ ಇನ್ನಷ್ಟು ಅದಕ್ಕೆ ಅರ್ಥಪೂರ್ಣವಾಗಿ ಒಂದು ಕಲ್ಪಿಸುವಂಥ ವಿಚಾರ. ಸೊ ಹಾಗಾಗಿ ಇವತ್ತಿನ ಒಂದು ನಾಳಿನ ಒಂದು ಕಾರ್ಯಕ್ರಮ ಇವತ್ತು ಎಲ್ಲ ಒಂದು ರೀತಿ ಜಿಲ್ಲಾಡಳಿತ ಮತ್ತು ಶಾಸಕರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಏನು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಗ್ಗೂಡಿ ಇಲ್ಲಿ ಗ್ರಾಮಸ್ಥರು ಎಲ್ಲ ಗೌರವಂತ ಎಲ್ಲ ಮುಖಂಡರು ಸೇರಿ ಒಂದು ಹಬ್ಬದ ಒಂದು ಸಡಗರ ಇವತ್ತು ಮೂಡಿದೆ. ಅಂಥ ಒಂದು ಸಡಗರದಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ. ಮತ್ತು ಇಂಥ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಗೊಳ್ಳಬೇಕಂತೇಳಿ ಆಶಿಸಿ ಏನೇ ಒಂದು ಲೋಪದೋಷಗಳಿಲ್ಲದೆ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತೇಳಿ ಎಲ್ಲರೂ ಒಂದು ತೊಡಗಿಸ್ಕೊಂಡು ಆ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೇವೆ. ಸರ್, ಕಾರ್ಯಕ್ರಮದಲ್ಲಿ ಏನೇನು ವಿಶೇಷತೆ ಇದೆ? ಮುಖ್ಯಮಂತ್ರಿಗಳು ಬರೋದೇ ಒಂದು ವಿಶೇಷತೆ. ಅದಕ್ಕೊಂದು ಅರ್ಥ ಈಗೇನು ಹೇಳಿದ್ನಲ್ಲ, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದರೆ ಅದರಲ್ಲಿ ಅರ್ಥ ಇದೆ ಅಂತಲೇ ಒಂದು ನಾನು ಭಾವಿಸ್ತೇನೆ. ಏಕೆಂದರೆ ಒಬ್ಬ ಸಾಮಾನ್ಯರಾಗಿ ಯಾರೋ ಈಗ ಒಬ್ಬ ಸಚಿವರನ್ನ ಕರೆದು ಉದ್ಘಾಟನೆ ಮಾಡ್ಬೋದಿತ್ತು. ಸ್ವತಃ ಮುಖ್ಯಮಂತ್ರಿಗಳು ಬರೋದೇ ಒಂದು ವಿಶೇಷತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. Gracias.